ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಮನೆ ಏನೋ ಈಸಿಯಾಗಿ ಕಟ್ಬಿಡ್ಬೋದು, ಆದರೆ ಮದುವೆ ಮಾಡೋದಂತೂ 7 ಕೆರೆ ನೀರು ಕುಡಿದಷ್ಟೇ ಕಷ್ಟ ಸಾಧ್ಯ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಮದುವೆಯಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ, ಯಾವ ರೀತಿಯ ದೋಷಗಳು ಬರುತ್ತೆ, ಇನ್ನು ಮದುವೆ ಆಗಬೇಕು ಅಂದರೆ ಗುರುಬಲ ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ. ಗುರುಬಲ ನೀಚನಾಗಿದ್ರೆ ಏನು ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಜೊತೆಗೆ ವಿಶೇಷವಾಗಿ ಯಾವ ಹರಳನ್ನ ಧಾರಣೆ ಮಾಡೋದ್ರಿಂದ ಮದುವೆ ನಿಶ್ಚಯ ಬೇಗವಾಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸನ್ ಜುವೆಲ್ಸ್ನ ದ ಕಿಂಗ್ ಆಫ್ ಜಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಂತೂ ನಾವು ಗಮನಿಸಿದಂತೆ ಮದುವೆ ಆಗೋದಂತೂ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ತುಂಬ ಜನ ಸೂಸೈಡ್ ಕೂಡ ಮಾಡ್ಕೊಳ್ತಿದ್ದಾರೆ, ತುಂಬ ಜನ ದೇವ್ರ ಯಾತ್ರೆ ಮಾಡ್ತಿದ್ದಾರೆ, ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಸ್ವಯಂವರಗಳು ಮಾಡ್ತಾ ಇದ್ದಾರೆ, ಆದರೂ ಕೂಡ ಹುಡುಗಿ ಸಿಗ್ತಿಲ್ಲ ಅನ್ನುವಂತಹ ಪ್ರಶ್ನೆ ಬಹುದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ಮದುವೆ ವಿಚಾರವನ್ನು ಇಟ್ಕೊಂಡು ಮಾತನಾಡೋಣ. ಗುರುಬಲ ಗಟ್ಟಿ ಇರಬೇಕು ಅಂತ ಹೇಳ್ತಾರೆ ಮದುವೆ ಆಗಬೇಕು ಅಂದರೆ, ಈ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. TV9 ವಿಷಯರಿಗೆ ಈ ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಯಾಕೂಬ್ ಆವಿದಿ. ಇವತ್ತೇನಂದರೆ ಮದುವೆ ವಿಚಾರ ತುಂಬ ಮೇಜರ್ ಪ್ರಾಬ್ಲಮ್ಸ್ ಅಂತ ನಾವು ನೋಡ್ತಾ ಇದ್ವಿ. ಮದುವೆ ಆಗ್ತಾ ಇಲ್ಲ, ಮದುವೆ ಡಿಲೇ ಆಗ್ತಾ ಇದೆ, ಮದುವೆ ಸೂಟ್ ಆಗ್ತಾ ಇಲ್ಲ, ಸೆಟ್ ಆಗ್ತಾ ಇಲ್ಲ, ಮ್ಯಾಚಿಂಗ್ ಆಗ್ತಾ ಇಲ್ಲ, ಇದೆಲ್ಲ ಸಮಸ್ಯೆ ನಮ್ಮ ಆಫೀಸ್ನಲ್ಲಿ ಬರ್ತಾನೆ ಇರ್ತಾರೆ. ಸೊ ನಿನ್ನೆನೂ ಕೂಡ ಅವರು ತುಂಬ ಬಿಗ್ ಫ್ಯಾಮ್ಲಿ, ದೇ ಆರ್ ವೆಲ್ ಸೆಟಲ್. ಹುಡುಗ ಈ ಜನ್ರೇಷನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸೊ ಹುಡುಗ ಸೆಟಲ್ ಆಗಲಿ, ಇನ್ನೂ ಸೆಟಲ್ ಆಗಲಿ, ಸ್ವಲ್ಪ ದುಡ್ಡು ಮಾಡಲಿ, ಇವರು ಇನ್ನೂ ಸ್ವಲ್ಪ ಒಂದು 25 ಏಜ್ ಇರಲಿ, 30 ಏಜ್ ಇರಲಿ, ಆ ಥರ ಹೋಗ್ತಾ 30, 35, 40 ಇಯರ್ಸೂ ಆಗಿಬಿಡುತ್ತೆ, ಮದುವೆನೇ ಆಗಲ್ಲ. ಒಂದು ಸತಿ ಅವನ್ ರೆಡ್ ಲೈನ್ ಕ್ರಾಸ್ ಐತಂದರೆ, ಒಂದು 30, 40, 35 ಇಯರ್ಸ್, 40 ಇಯರ್ಸ್ ಐತಂದರೆ ಮದುವೆ ಆಗೋದು ತುಂಬಾ ಕಷ್ಟ ಇದೆ. ನಿನ್ನೆ 39 ಇಯರ್ಸ್, ಇನ್ನೂ ಮದುವೆ ಆಗಲಿ, ಇನ್ನೂ ಸೆಟಲ್ ಆಗಲಿ. ಈ ಜನ್ರೇಷನ್ ಅಷ್ಟೇ ಸೆಟಲ್ ಆಗಲಿ, ಹುಡುಗನೂ ಅಷ್ಟೇ ಸೆಟಲ್ ಆಗಲಿ, ಜಾಬ್ ಮಾಡಲಿ. ಇದೊಂದು ತುಂಬ ಮೇಜರ್ ಸಮಸ್ಯೆ ಅಂತ ನಾನು ಕಾಮನ್ ಪ್ರಿಡಿಕ್ಷನ್ ಅಂತ ಹೇಳ್ತೀನಿ. ಮೇಜರ್ಲಿ ಇದೊಂದಿದೆ. ಸೆಕೆಂಡ್ಲಿ ಎಷ್ಟೋ ಜನಕ್ಕೆ ಕುಜ ದೋಷ ಇದೆ, ಮಂಗಲ್ ದೋಷ ಇದೆ, ಇದು ಪೂಜೆ ಮಾಡಿ ಆ ಪೂಜೆ ಮಾಡಿ, ಅದೊಂದು ರೀತಿಯಲ್ಲಿ ಸಮಸ್ಯೆಗೆ ತುಂಬ ಜನ ಫೇಸ್ ಮಾಡ್ತಾ ಇದ್ದಾರೆ. ತಿರ್ಗಾ ಎಷ್ಟೋ ಜನ ಎಷ್ಟೋ ಪರಿಹಾರ ಕೊಡ್ತಾ ಇದ್ದಾರೆ, ಆದ್ರೂ ಮದುವೆ ಆಗ್ತಾ ಇಲ್ಲ ಅಂದರೆ ಒಂದು ತುಂಬ ಮೇಜರ್ ಇದೊಂದು ಟಾಪಿಕ್ ಅಂತ ನಾನು ಹೇಳ್ತೀನಿ. ನೋಡಿ, ಜ್ಯೋತಿಷಾಸ್ತ್ರ ಪ್ರಕಾರ ನೀವು ರತ್ನ ಏನಾದರೂ ಮದುವೆ ಡಿಲೇ ಆಗ್ತಾ ಇದ್ರೆ ನೀವು ಗುರು ಇದು ಇಲ್ಲ ಅಂತ ಹೇಳ್ತಾರೆ, ಅಥವಾ ಕುಜ ದೋಷ ಇದೆ ಅಂತ ಹೇಳ್ತಾರೆ. ಸೊ ರತ್ನಶಾಸ್ತ್ರ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಒನ್ ಆಫ್ ದಿ ಮೇಜರ್, ಇದೊಂದು ಗೋಲ್ಡನ್ ಅಪಾರ್ಚುನಿಟಿ. ಯಾರಿಗೆ ಮದುವೆ ಆಗ್ತಾ ಇಲ್ಲ, ಅಥವಾ ಸೆಟ್ ಆಗ್ತಾ ಇಲ್ಲ, ಅಥವಾ ಡಿಲೇ ಆಗ್ತಾ ಇಲ್ಲ, ಅಥವಾ ಮದುವೆ ಸೆಟ್ ಆಗಿದೆ ಆದ್ರೂ ಕೂಡ ಮದುವೆ ಮಾಡೋಕ್ಕೆ ಡಿಲೇ ಆಗ್ತಾ ಇದೆ. ಏನಕ್ಕೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲಿ, ಅಥವಾ ಸೆಟಲ್ಮೆಂಟ್ ಪ್ರಾಬ್ಲಮ್, ಯಾವುದೋ ಒಂದು ಪ್ರಾಬ್ಲಮ್ ಇರಲಿ, ಏನಾದರೂ ಸಮಸ್ಯೆಗೆ ಡಿಲೇ ಆಗ್ತಾನೆ ಇದೆ ಅಂತ. ಒನ್ ಆಫ್ ದಿ ಬೆಸ್ಟ್ ಅಂದರೆ 3 ಜೆಮ್ಸ್ಟೋನ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ನೋಡಿ, ರತ್ನಶಾಸ್ತ್ರ ಪ್ರಕಾರ ಇದು ನಾನು ಪರ್ಸ್ನಲ್ ಹೇಳ್ತಾ ಇಲ್ಲ, ಎಷ್ಟೋ ಸ್ವಾಮೀಜಿಗಳು ಹೇಳಿದ್ದಾರೆ, ಎಷ್ಟೋ ಆಸ್ಟ್ರಾಲಜಿಸ್ಟ್ ಹೇಳಿದ್ದಾರೆ, ಎಷ್ಟೋ ಜಮಾಲಜಿಸ್ಟ್ ಅವರು ಹೇಳಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಅಂದರೆ ಕೆಂಪು ಹವಳ, ಬಿಳಿ ಹವಳ ಮತ್ತು ಗುರುದು ಜೆಮ್ಸ್ಟೋನ್, ಯೆಲ್ಲೋ ಸಫೈರ್ ಜೆಮ್ಸ್ಟೋನ್. ಈ 3 ಜೆಮ್ಸ್ಟೋನ್ ಒಂದು ಮಿರಾಕಲ್ ಥರ ವರ್ಕ್ ಆಗುತ್ತೆ. ನೋಡಿ, ನಾವು ಎಷ್ಟೋ ಕಸ್ಟಮರ್ಸ್ಗೆ ನಾವು ಆಲ್ಮೋಸ್ಟ್ ನನ್ನ 3-4 ವರ್ಷದಿಂದ ನಾನು ಇದು ಜೆಮ್ಸ್ಟೋನ್ ಕನ್ಸಲ್ಟೇಷನ್ ಅಂತ ಮಾಡ್ತಾಯಿದ್ದೀನಿ. 4 ವರ್ಷ ಮೇಲೆಯಿಂದ ಮಾಡ್ತಾಯಿದ್ದೀನಿ. ಎಷ್ಟೋ ಜನಕ್ಕೆ ನಾವು ಕೊಡ್ತಾಯಿದ್ದೀವಿ ಒಂದು ಪರಿಹಾರ. ಇಟ್ಸ್ ಲೈಕ್ ಮಿರಾಕಲ್ ಥರ ವರ್ಕ್ ಆಗ್ತಾಯಿದೆ. ನೋಡಿ, ನಿನ್ನೆನೂ ಅಷ್ಟೇ, ಸರ್ ಮದುವೆ ಆಗ್ತಾ ಇಲ್ಲ ಅಂದರೆ ಎಷ್ಟೋ ಜನ ಬರ್ತಾ ಇದ್ದಾರೆ. ಸರ್ ವೆಲ್ ಸೆಟಲ್ ಆಗಿದ್ವಿ, ಮನೆ ಇದೆ, ಕಾರ್ ಇದೆ, ಬೈಕ್ ಇದೆ, ಗುಡ್ ಜಾಬ್ ಇದೆ, ಗುಡ್ ಪವರ್ ಇದೆ, ಪೊಸಿಷನ್ ಇದೆ, ಆದ್ರೂ ಮದುವೆ ಆಗ್ತಾ ಇಲ್ಲ. ಒಂದು ಪ್ರಾಬ್ಲಮ್ಗೆ ನಾವು ಸ್ಟಕ್ ಆಗಿದ್ದೀವಿ, ಅಥವಾ ಯಾವುದೋ ಒಂದು ಸಮಸ್ಯೆಗೆ ನಾವು ಸ್ಟಕ್ ಆಗಿದ್ದೀವಿ. ಎಷ್ಟೋ ಪೇರೆಂಟ್ಸ್ ಬಂದಿದ್ದಾರೆ, ಮೇಡಮ್ ನಮ್ಮ ಮದುವೆಗೆ ನಮ್ಮ ಮಗನಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ, ಮದುವೆನೇ ಆಗ್ತಾ ಇಲ್ಲ. ಇದೊಂದು ಮೇಜರ್ ಅಂದರೆ ಒಂದೇ ಒಂದು ರೆಮಿಡಿ, ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತಾ ಇದ್ದೀನಿ. ಈಸಿಯೆಸ್ಟ್ ರೆಮಿಡಿ ಅಂದರೆ ಕೆಂಪು ಹವಳ, ಬಿಳಿ ಹವಳ ಮತ್ತು ಕನಕ ಪುಷ್ಪರಾಗ. ಈ 3 ಜೆಮ್ಸ್ಟೋನ್ ಧಾರಣೆ ಮಾಡೋದಲ್ಲ, ನೀವು ಮನೆಯಲ್ಲಿ ಪೂಜೆ ರೂಮ್ನಲ್ಲಿ ಇಟ್ಬಿಟ್ಟು ಅದಕ್ಕೊಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು. ಯಾವ್ದು ಅಂದರೆ ಇದೊಂದು ಪ್ರೊಸೀಜರ್ ಹೇಳ್ತೀನಿ ನೋಡಿ. 3 ಕೆಂಪು ಹವಳ ಬರುತ್ತೆ, ಹವಳನಲ್ಲಿ ಇನ್ನೊಂದು ಬರುತ್ತೆ ಬಿಳಿ ಹವಳ ಅಂತ ಬರುತ್ತೆ, ವೈಟ್ ಕೋರಲ್ ಅಂತ ನಾವು ಹೇಳ್ತೀವಿ. ರೆಡ್ ಕೋರಲ್, ವೈಟ್ ಕೋರಲ್, ಈ 3 ಮತ್ತು ಈ 3 ಜೆಮ್ಸ್ಟೋನ್ ಮತ್ತು ಯೆಲ್ಲೋ ಸಫೈರ್. ಈ 7 ಜೆಮ್ಸ್ಟೋನ್ ಕಾಂಬಿನೇಷನ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ನಾವು ಹೇಳ್ತೀವಿ. ನೋಡಿ, 7 ನಂಬರ್ ನೀವು ಎಲ್ಲರಿಗೂ ಗೊತ್ತಿರುತ್ತೆ, ಮದುವೆನಲ್ಲಿ 7 ನಂಬರ್ಸ್ ಇದೆ. 7 ದೇರ್ ಆರ್ ಮೆನಿ ಕಾನ್ಸೆಪ್ಟ್ ಆಫ್ 7.
ಈ 7 gemstone ವಿಲ್ ವರ್ಕ್ ಆಸ್ ಅ ಮಿರಾಕಲ್ ಇನ್ ಯರ್ ಲೈಫ್. ಮದುವೆ ಡಿಲೇ ಆಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಸಮಸ್ಯೆ ಬರ್ತಾ ಇದೆ ಅಂದರೆ ಈ 7 gemstone ನಿಮ್ಮ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ನಾನಂತ ಹೇಳ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಜಮಾಲಜಿ ಪ್ರಕಾರ ಯು ಕ್ಯಾನ್ ಕೀಪ್ ದಿಸ್ ಜೆಮ್ಸ್ಟೋನ್, ಆ್ಯಂಡ್ ಈ ಜೆಮ್ಸ್ಟೋನ್ ಏನಾಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಕೊಡುತ್ತೆ. ನಾನೇನು ನಿಮಗೆ ಒಂದು ಸುಳ್ಳು ಹೇಳೋದು, ಅದೊಂದು ಬೂಸ್ಟಪ್ ಮಾಡೋದು ಆ ಥರ ಇಲ್ಲ. ಇಲ್ಲಿ ಏನಿದೆ ಅಂದರೆ ವಿ ಆರ್ ವೆರಿ ಕಾನ್ಸೆಪ್ಟ್ ಆ್ಯಂಡ್ ವಿ ಆರ್ ಕ್ಲಿಯರ್ ಟು ಆಡಿಯನ್ಸ್ ದಟ್ ನ್ಯಾಚುರಲ್ ಜೆಮ್ಸ್ಟೋನ್ ಕೊಡೋದು ಒಂದು ಉದ್ದೇಶ ನಮ್ಮ ಜೆಮ್ಸ್ಟೋನ್ ಶಾಪ್ನಲ್ಲಿ. ಈ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಲರ್ಸ್ ಏನಕ್ಕೆ ನಾವು ಓಪನ್ ಮಾಡಿದ್ವಿ ಅಂದರೆ 110% ಕಸ್ಟಮರ್ಸ್ಗೆ ನ್ಯಾಚುರಲ್ ಸ್ಟೋನ್ ಕೊಡಬೇಕು ಅನ್ನೋ ಉದ್ದೇಶ ಬ್ಯಾಂಗ್ಳೂರಿನಲ್ಲಿ. ನೋಡಿ, ಹೀಟೆಡ್ ಜೆಮ್ಸ್ಟೋನ್ ಕೊಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಜೆಮ್ಸ್ಟೋನ್, ಟ್ರೀಟೆಡ್ ಜೆಮ್ಸ್ಟೋನ್, ಸಿಂಥೆಟಿಕ್ ಜೆಮ್ಸ್ಟೋನ್ ತುಂಬಾ ಕಾಮನ್ ಆಗಿದೆ ಈ ಮಾರ್ಕೆಟ್ನಲ್ಲಿ. ನಿನ್ನೆ ನಾನು ಒಂದು ಕಸ್ಟಮರ್ ಹತ್ರ ಹೋಗಿದೆ, ಆಲ್ಮೋಸ್ಟ್ ವೈಟ್ ಫೀಲ್ಡ್ನಲ್ಲಿ. ಅವ್ರ ಹತ್ರ ಹೋಗಿದ್ವಿ ಅಂದರೆ 1.5 ಲಕ್ಷ ಕೊಟ್ಬಿಟ್ಟು ಬರ್ಮಾ ರೂಬಿ ಅಂತ ತೊಗೊಂಡಿದ್ದಾರೆ. ಅದು ನೋಡಿದ್ವಿ ಅಂದರೆ ಅದರ ಸಿಂಥೆಟಿಕ್ ರೂಬಿ, ಫೇಕ್ ಸರ್ಟಿಫಿಕೇಟ್ನು ಕೊಟ್ಟಿದ್ದಾರೆ ಪಾಪ ಅವ್ರಿಗೆ. ದೇ ಡೋಂಟ್ ಹ್ಯಾವ್ ನಾಲೆಜ್ ಇನ್ ದಿಸ್. ಸಾಮಾನ್ಯ ಜನರಿಗೆ ಈ ಬಗ್ಗೆ ನಾಲೆಜ್ ಇರಲ್ಲ. ಎಕ್ಸಾಂಪಲ್, ನಮಗೆ ಇದೊಂದು ಫೀಲ್ಡ್ನಲ್ಲಿ ಸಡನ್ಲಿ ಹೋಗಿ ಅಂದರೆ ನಾವು ಹೋಗ್ಬಿಟ್ಟು ಏನು ಮಾಡ್ತೀವಿ, ನಾವು ವಾಟ್ ಎವರ್ ದೇ ಸೇ ವಿ ನೀಡ್ ಟು ಪರ್ಚೇಸ್ ಇಟ್. ಸಾಮಾನ್ಯವಾಗಿ ಬಟ್ಟೆ ತೊಗೊಳ್ಬೇಕು ಅಂದರೆ ಬಟ್ಟೆದು ಸ್ವಲ್ಪ ನಾಲೆಜ್ ಇರುತ್ತೆ. ಸಡನ್ಲಿ ಇಫ್ ಯು ಗೋ ಆ್ಯಂಡ್ ಟೇಕ್ ಅ ಬಿಗ್ ಥಿಂಗ್, ನಿಮಗೆ ಏನು ನಾಲೆಜೇ ಇಲ್ಲ ಅಂದರೆ ನೀವು ಏನು ಮಾಡ್ತೀರಾ? ಬ್ಲೈಂಡ್ಲಿ ಟ್ರಸ್ಟ್ ಮಾಡಿಬಿಟ್ಟು ತೊಗೊಳ್ತೀರಾ. ಅದೇ ಸಮಸ್ಯೆ ಆಗ್ತಾ ಇರೋದು. ಇದೇ ಸಮಸ್ಯೆಗೆ ಈ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ನಾವು ಏನು ಮಾಡಿದ್ವಿ ಅಂದರೆ ಒಂದು ಲ್ಯಾಬಾರೇಟ್ರಿ ಇಟ್ಟಿದ್ದೀವಿ, ಜೆಮ್ ಕನ್ಸಲ್ಟೆಂಟ್ ಇದೆ ಮತ್ತು ಜೆಮ್ಸ್ಟೋನ್ ಸ್ಟಾಫ್ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯು ವಿಲ್ ಗೆಟ್ ದಿ ರೈಟ್ ಆ್ಯಂಡ್ ಅಥೆಂಟಿಕ್ ಜೆಮ್ಸ್ಟೋನ್ ಆ್ಯಂಡ್ ಜೆಮ್ ಸೆಲೆಕ್ಷನ್ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಸೆಲೆಕ್ಷನ್ ನಾವು ಮಾಡ್ಕೊಡ್ತೀವಿ. ನೀವು ಹೇಳ್ತಾ ಇದ್ರಿ ಕೆಂಪು ಹವಳ ಹಾಗೆ ಬಿಳಿ ಹವಳ ಜೊತೆಗೆ ಕನಕಪುಷ್ಯ ರಾಗ ಆಗಬೇಕು ಅಂತ. ಏನು ಕಾಂಬಿನೇಷನ್ ಇದು, ಯಾವ ರೀತಿ ವರ್ಕ್ ಆಗುತ್ತೆ ಮದುವೆ ವಿಚಾರದಲ್ಲಿ? ಸೊ ನೋಡಿ, ಮದುವೆ ದೋಷಕ್ಕೆ ನಾವು ಎಲ್ಲರಿಗೆ ಸಮಾನವಾಗಿ ಗೊತ್ತಿರೋದು ಅಂದರೆ ಕುಜಗ್ರಹ ಅಧಿಪತಿ ಇದೆ ಅಂತ ನಾವು ಹೇಳ್ತೀವಿ. ಮದುವೆ ಡಿಲೇ ಆಗ್ತಾ ಇದೆ ಅಂದರೆ ಕುಜನಲ್ಲಿ ಬಿಳಿ ಹವಳ ತುಂಬ ವರ್ಕ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ಮದುವೆ ಆಗಬೇಕು ಎಲ್ಲ ಕಡೆ ನೀವು ನೋಡಿರ್ತೀರಾ, ನಿಮ್ಮ ತಾಳಿನಲ್ಲಿ ಇರಲಿ ಅಥವಾ ಯಾವುದೋ ಒಂದು ಸ್ಪಿರಿಚುವಲ್ ಥಿಂಗ್ನಲ್ಲಿ ಇರಲಿ ಹವಳ ಹಾಕಿ ಧರಿಸ್ತಾರೆ. ಹವಳ ಏನಕ್ಕೆ ಅಂದರೆ ಅದು ಕುಜಗ್ರಹ ರೆಪ್ರೆಸೆಂಟ್. ಹವಳ ಮತ್ತು ಕರಿಮಣಿ ಅಂತ ಧರಿಸ್ತಾರೆ. ಹವಳ ಏನಕ್ಕೆ ಅಂದರೆ ಮದುವೆಯಲ್ಲಿ ಬೌಂಡಿಂಗ್ ಚೆನ್ನಾಗಿರಬೇಕು ಮತ್ತು ಟ್ರಸ್ಟ್ ಇರಬೇಕು ಮತ್ತು ಗುಡ್ ರಿಲೇಷನ್ಶಿಪ್ ಇರಬೇಕು ಮತ್ತು ಯಾವುದೋ ಒಂಥರ ದೋಷ ನಿಮ್ಮ ಮದುವೆ ಜೀವನದಲ್ಲಿ ಆಗಬಾರ್ದು ಅಂತ ಹವಳ ಇರ್ತಾರೆ. ಫಾರ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್ ಅಂತ ಹವಳ ಇರ್ತಾರೆ. ಕರಿಮಣಿ ಏನಕ್ಕೆ ಅಂದರೆ ಮಾಟ ಮಂತ್ರ ದೃಷ್ಟಿ ದೋಷ ಯಾವುದೊಂಥರ ನೆಗೆಟಿವ್ ಎನರ್ಜೀಸ್ ಹಾರ್ಮ್ ಆಗಬಾರ್ದು ಮತ್ತು ನಿಮ್ಮ ಹಸ್ಬೆಂಡ್ ಸೇಫ್ಟಿ ಸೆಕ್ಯೂರಿಟಿ ಪ್ರೊಟೆಕ್ಷನ್ಗೆ ಇವನ್ ಹವಳ ಜೆಮ್ಸ್ಟೋನ್ ಇಡ್ತಾರೆ. ಸೊ ದಿಸ್ ಅ ಕಾಂಬಿನೇಷನ್. ಸೊ ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕು ಮತ್ತು ಒನ್ ಆಫ್ ದಿ ಬೆಸ್ಟ್ ರಿಲೇಷನ್ಶಿಪ್ ಇರಬೇಕಂದ್ರೆ ಹವಳ ಜೆಮ್ಸ್ಟೋನ್ ಎಲ್ಲರಿಗೂ ಇದು ಗೊತ್ತಿದೆ, ಇದೊಂದು ರೆಮಿಡಿ. ಸೊ ಮದುವೆ ಬೇಗ ಆಗಬೇಕಂದ್ರೆ ಬಿಳಿ ಹವಳ ತುಂಬ ವೈರ್ಫುಲ್ ಆಗುತ್ತೆ. ಇದು ಎಲ್ಲರಿಗೆ ಗೊತ್ತಿರಲ್ಲ. ಇದು ಬಿಳಿ ಹವಳ ಇದೆ, ಹೌದು. ಎಷ್ಟೋ ಜನ ಕೇಳಿರ್ತಾರೆ, ಸರ್ ರೆಡ್ ಹವಳ ನಾವು ನೋಡಿದ್ದೀವಿ, ರೆಡ್ ಕೋರಲ್ ಕಾಮನ್ ಆಗಿದೆ. ಈ ವೈಟ್ ಕೋರಲ್ ಏನಂದರೆ ವೈಟ್ ಕೋರಲ್ ಇಸ್ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್. ಹೆಲ್ತ್ ವಿಚಾರ ಅಂದರೆ ಯಾರಿಗೆ ಶುಗರ್ ಪ್ರಾಬ್ಲಮ್ಸ್ ಇದೆ, ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಬಿಳಿ ಹವಳ ಅಂತ ಹೇಳ್ತೀವಿ. BP ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಕೆಂಪು ಹವಳ ಎಲ್ಲರಿಗೆ ಗೊತ್ತಿದೆ. ಇಸ್ ಅ ಕಾಮನ್ ಪ್ರಿಡಿಕ್ಷನ್, ಎಲ್ಲರಿಗೆ ಗೊತ್ತಿದೆ. ಸೊ ಮದುವೆ ಜೀವನ ಲೇಟ್ ಆಗ್ತಾ ಇದೆ ಅಂದರೆ ವೈಟ್ ಕೋರಲ್ ಈಸ್ ನಂಬರ್ 1 ಜೆಮ್ ಸ್ಟೋನ್ ಫಾರ್ ದಿ ಬೆನಿಫಿಟ್ಸ್. ನೋಡಿ, ಇದ್ರ ಜೊತೆ ಗುರುಬಲ ಇಲ್ಲ ಅಂತ ಹೇಳಿದೆ. ಗುರುಬಲ ವಿಶೇಷ ಏನಂದರೆ ಒಂದು ಶುಭ ಕಾರ್ಯ ಆಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಶುಭ ಕಾರ್ಯ ಆಗಬೇಕಂದ್ರೆ ನಿಮ್ಮ ಬಲ ಇರಬೇಕು, ಗುರು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಜುಪಿಟರ್ ಪ್ಲಾನೆಟ್ ಜೆಮ್ಸ್ಟೋನ್ ಬಂದುಬಿಟ್ಟು ಯೆಲ್ಲೋ ಸಫೈರ್, ಕನಕ ಪುಷ್ಪರಾಗ ಬೆನಿಫಿಟ್ಸ್ ಏನಂದರೆ ಇಂಪ್ರೂವ್ ಮೆಂಟಲ್ ಡಿಸಿಷನ್, ಫಾಸ್ಟ್ ಡಿಸಿಷನ್, ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್, ಫೈನಾನ್ಷಿಯಲ್ ಗ್ರೋತ್, ಹೆಲ್ತ್ ಗ್ರೋತ್ ಮತ್ತು ಮೇಜರ್ಲಿ ಹೆಲ್ತ್ನಲ್ಲಿ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡೋದು, ಇಂಟೆಲಿಜೆನ್ಸ್ ಬೂಸ್ಟ್ ಮಾಡೋದು, ಮೆಂಟಲಿ ತುಂಬ ಚೆನ್ನಾಗಿರ್ಬೇಕಂದ್ರೆ ಹೆಲ್ತ್ ಜೆಮ್ಸ್ಟೋನ್ ಇಸ್ ನಂಬರ್ 1 ಜೆಮ್ಸ್ಟೋನ್ ಅಂದರೆ ಯೆಲ್ಲೋ ಸಫೈರ್, ಕನಕ ಪುಷ್ಪರಾಗ. ಈ 3 ಜೆಮ್ಸ್ಟೋನ್ ಹವಳ, 3 ಜೆಮ್ಸ್ಟೋನ್ ಬಿಳಿ ಹವಳ ಮತ್ತು 1 ಕನಕ ಪುಷ್ಪರಾಗ, ಈ 4 ಕಾಂಬಿನೇಷನ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿ ಅಸ್ಟ್ರಾಲಜಿಕಲಿ ಈಸ್ ಆಲ್ಸೋ ಪ್ರೂವನ್. ಎಷ್ಟೋ ಅಸ್ಟ್ರಾಲಜಿಸ್ಟ್ ಕೊಡ್ತಾ ಇದ್ದಾರೆ, ನಾವು ಕೊಟ್ಟಿದ್ದೀವಿ ಮತ್ತು ಇದು ತುಂಬಾ ಸೇಲ್ ಆಗ್ತಾ ಇದೆ. ಇಟ್ಸ್ ನಾಟ್ ಅಬೌಟ್ ದಿ ಕಮರ್ಷಿಯಲ್ ಬೆನಿಫಿಟ್ಸ್ ಯೂಸ್ನಲ್ಲಿನೂ ಕೂಡ ದಿಸ್ ಜೆಮ್ಸ್ಟೋನ್ ವರ್ಕ್ ಆಸ್ ಎ ಮಿರಾಕಲ್. ಒಂದ್ಸತಿ ನಿಮ್ಮ ಜೀವನದಲ್ಲಿ ಟ್ರೈ ಮಾಡಿ. ಇದೇನು ಜಾಸ್ತಿ ಕಾಸ್ಟ್ ಇಲ್ಲ, ಲಕ್ಷಾಂತರ ರೂಪಾಯಿ ಕೊಡೋದು ಅವಶ್ಯಕತೆ ಇಲ್ಲ. ಇಟ್ಸ್ ಅ ಸ್ಮಾಲ್ ರೆಮಿಡಿ. ಸ್ಮಾಲ್ ರೆಮಿಡಿ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ಮದುವೆ ಜೀವನ ಆದಮೇಲೆ ಎಷ್ಟು ಚೆನ್ನಾಗಿರುತ್ತೆ ಜೀವನ, ಬ್ಯೂಟಿಫುಲ್ ಲೈಫ್ ಇರುತ್ತೆ. ಸೊ ಇಫ್ ಯು ವಾಂಟ್ ಅ ಗುಡ್ ಫಾರ್ಚೂನ್ ಇನ್ ಯುವರ್ ಲೈಫ್, ಇಫ್ ಯು ವಾಂಟ್ ಟು ಗೆಟ್ ಮಿರಾಕಲ್ ಇನ್ ಲೈಫ್ ಅಂದರೆ ದಿಸ್ ಜೆಮ್ಸ್ಟೋನ್ ವಿಲ್ ಹೆಲ್ಪ್ ಯು ಅಲ್ಲ ಅಂತ ನಾನು ಹೇಳ್ತೀನಿ. ಈಗ ನೀವು 7 ಸ್ಟೋನ್ಗಳನ್ನ ಹೇಳ್ತಾ ಇದ್ರಿ, 3 ಹವಳ, 3 ಬಿಳಿ ಹವಳ ಹಾಗೆ 1 ಕನಕ ಪುಷ್ಯರಾಗ
ಅಂತ. ಅಂದರೆ ಅದನ್ನು ನಾವು ಉಂಗುರದ ರೀತಿಯಲ್ಲಿ ಧಾರಣೆ ಮಾಡಬೇಕಾ, ಅಥವಾ ನೀವು ಹೇಳಿದಂತೆ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾ? ಅಂದರೆ ಯಾರು ಮಾಡಬೇಕು? ಈಗ ಗುರುಬಲ ಅಂತ ಹೇಳಿದ ತಕ್ಷಣ ಹುಡುಗಿಗಾದ್ರೂ ಗುರುಬಲ ಇದ್ರ ಪರವಾಗಿಲ್ಲ ಹುಡುಗಂಗೆ ಮದುವೆ ಆಗುತ್ತೆ ಅಂತ ಹೇಳ್ತಾರೆ, ಅಥವಾ ಹುಡುಗಂಗೆ ಗುರುಬಲ ಇದ್ರ ಪರವಾಗಿಲ್ಲ ಹುಡುಗಿಗೆ ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಯಾರು ಇಡಬೇಕಾಗುತ್ತೆ ಇದನ್ನು? ಸೊ ಗುಡ್ ಕ್ವಶನ್ ಇದು. ನೋಡಿ, ಉಂಗುರನಲ್ಲಿ ಧರಿಸೋ ಅವಶ್ಯಕತೆ ಏನೂ ಇಲ್ಲ. ನೀವೇನು ಮಾಡಬೇಕಂದ್ರೆ, ನೀವು ತೆಗೊಂಬೇಕಂದ್ರೆ 3 ರಫ್ ಹವಳ, ಕೆಂಪು ಹವಳ, 3 ರಫ್ ಬಿಳಿ ಹವಳ ಮತ್ತು ಒಂದು ಯೆಲ್ಲೋ ಸಫರ್, ಈ 7 ಸ್ಟೋನ್ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ರೂಮ್ನಲ್ಲಿ ಇಟ್ಬಿಟ್ಟು ನೀವು ಎವ್ರಿ ಡೇ ನಿಮ್ಮ ಅಪ್ಪ ಇರಲಿ ಅಥವಾ ಅಮ್ಮ ಇರಲಿ, ನೀವು ಇರಲಿ, ನಾರ್ಮಲ್ ಸ್ಪಿರಿಚುವಲ್ ಥಿಂಗ್ ನೀವು ಮಾಡ್ಕೊಂಡು ಯಾವ ಥರ ಪೂಜೆ ಮಾಡಬೇಕು ಅದೊಂದು ರೀತಿ ಇದೆ. ನಿಮ್ಮ ಆಫೀಸ್ನಲ್ಲಿ ಬನ್ನಿ, A to Z ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ. ಸೊ ನೀವು ಬಂದುಬಿಟ್ಟು ನೀವು ನಮ್ಮ ಆಫೀಸ್ನಲ್ಲಿ ಬಂದುಬಿಟ್ಟು ನಿಮ್ಮ ಮಾಹಿತಿ ತೊಗೊಳ್ಬೋದು. ಅದೊಂದು ಪ್ರೊಸೀಜರ್ ಇದೆ. ಇಲ್ಲ ನೀವು ಉಂಗುರ ಫಾರ್ಮ್ನಲ್ಲಿ ವೇರ್ ಮಾಡ್ತೀರ ಅಂದರೆ ಬರೀ ಒಂದು ಕಂಪೆ ಹೊಳ ಇಸ್ ಮೋರ್ ದೆನ್ ಎನಫ್. ಮತ್ತು ಇನ್ನೊಂದು ಮೇಜರ್ ಕ್ವಶನ್ ಕೇಳಿದ್ದಾರೆ ಅಂದರೆ, ಫೀಮೇಲ್ ವೇರ್ ಮಾಡಬೇಕು ಅಥವಾ ಮೇಲ್ ಕೊಡಬೇಕು? ಇಬ್ರಿಗೂ ಸೇಮ್ ರೆಮಿಡಿ ಇರೋದು. ಯಾರು ಮದುವೆ ಆಗ್ತಾ ಇಲ್ಲ, ಹುಡುಗಿ ಇರಲಿ ಹುಡುಗ ಇರಲಿ, ಇಬ್ರು ಸೇಮ್ ಅಲ್ಲ. ಪೇರೆಂಟ್ಸ್ಗೆ ಸೇಮ್ ಅಂತ ನಾವು ಕನ್ಸಿಡರ್ ಅಂತೂ ಮಾಡ್ತೀವಿ. ಇಬ್ರಿಗೆ ಇರಲಿ, ಮದುವೆ ಡಿಲೇ ಆಗ್ತಾ ಇದೆ ಅಥವಾ ನೀವು ಎಷ್ಟೋ ಕಸ್ಟಮರ್ ಬಂದಿದೆ, ಸರ್ ಪೂಜಾ ದೋಷಾಗಿ ನಾವು ಪೂಜೆ ಮಾಡಿದ್ದೀವಿ, ಹೋಮ ಮಾಡಿದ್ದೀವಿ, ಆದ್ರೂ ಮದುವೆ ಸೆಟ್ ಆಗ್ತಾ ಇಲ್ಲ, ಎಷ್ಟೋ ಜನಗೆ ಬ್ರೋಕರ್ಸ್ಗೆ ಕೊಟ್ಟಿದ್ದೀವಿ, ಮ್ಯಾರೇಜ್ ಒಡಿಸೆ ಒಂದು ಇದು ಇರುತ್ತಲ್ಲ, ಮ್ಯಾರೇಜ್ ಮೆಟ್ರಿಮನಿ, ಒಂದು ಏಜೆನ್ಸಿಗೆ ನಾವು ನಮ್ಮ ಪ್ರೊಫೈಲ್ ಕೊಟ್ಟಿದ್ದೀವಿ ಮತ್ತು ಎಷ್ಟೋ ಬ್ರೋಕರ್ಸ್ಗೆ ಹೇಳಿದ್ದೀವಿ, ಮದುವೆ ಆದ್ರೂ ಆಗ್ತಾ ಇಲ್ಲ ಸರ್, ವಿ ಆರ್ ರೆಡಿ ಟು ಖರ್ಚು ಮಾಡೋಕ್ಕೆ ರೆಡಿ ಇದ್ವಿ, ಯಾಕೆ ಸೆಟ್ ಆಗ್ತಾ ಇಲ್ಲ, ಅಥವಾ ನಮ್ಮ ಲೆವೆಲ್ ಇರಲಿ ಅಥವಾ ನಮ್ಮ ಎಜುಕೇಷನ್ ಇರಲಿ, ಫೈನಾನ್ಸ್ ಇರಲಿ, ಯಾವುದೋ ಒಂದು ಸಮಸ್ಯೆ ಇರಲಿ, ಸೆಟ್ ಆಗ್ತಾನೇ ಇಲ್ಲ. ಇಲ್ಲ ಮೊನ್ನೆ ಅವನು ಹುಡುಗ ಬಂದುಬಿಟ್ಟು, ಸರ್ ಎಲ್ಲ ಸೆಟ್ ಆಯಿತು, ಹುಡುಗಿ ಹತ್ರ ಮಾತಾಡೋ ಟೈಮ್ನಲ್ಲಿ ಅದನ್ನು ಕಾನ್ಫಿಡೆಂಟ್ ಹೋಯಿತು, ಏನಿದೆ ರಿಜೆಕ್ಟ್ ಆಯಿತು. ಸೊ ಇದೊಂದು ಕಾನ್ಫಿಡೆಂಟ್ ಕರೇಜ್ಗೂ ಒಂದು ಏನು ಮಾಡಬೇಕು, ಈ ಸ್ಟೋನ್ಗಳು ಈ ಮದುವೆ ವಿಚಾರದಲ್ಲಿ ಹೆಂಗೆ ಅಟ್ರಾಕ್ಟ್ ಮಾಡುತ್ತೆ ಅಂತ? ಸೊ ನೋಡಿ, ಜೆಮ್ ಸ್ಟೋನ್ಸ್ ಇಸ್ ಅ ಗಿಫ್ಟ್ ಆಫ್ ಅ ನೇಚರ್, ಗಿಫ್ಟ್ ಆಫ್ ಅ ಗಾಡ್, ಎಲ್ಲರಿಗೂ ಗೊತ್ತಿದೆ ಇದು. ಸೊ ಜೆಮ್ ಸ್ಟೋನ್ ಇಸ್ ನಾಟ್ ಮ್ಯಾನ್ ಮೇಡ್ ಸಿಂಥೆಟಿಕ್ ಜೆಮ್ ಸ್ಟೋನ್. ಜೆಮ್ ಸ್ಟೋನ್ ಹ್ಯಾಸ್ ಅ ಪವರ್ಫುಲ್ ಎಫೆಕ್ಟ್ಸ್. ಎಲ್ಲರಿಗೆ ಗೊತ್ತಿದೆ, ಕುಜಗ್ರಹ ನಿಮ್ಮ ಜಾತಕನಲ್ಲಿ ಮಂಗಲ್ ದೋಷ ಇದೆ, ಏನೋ ಒಂದು ಇದೆ ಅಂದರೆ ಮದುವೆ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀವಿ. ಒಂದು ಚೆನ್ನಾಗಿರೋದು ಒಂದು ಮದುವೆ ಆಗಬೇಕು ಮತ್ತು ಒಂದು ಹೊಸ ಒಂದು ರಿಲೇಷನ್ಶಿಪ್ ಬೌಂಡ್ ಆಗಬೇಕು ಅಂದರೆ ಗುರುಗ್ರಹ ಅಂತ ಹೇಳ್ತೀವಿ. ಇದು 2 ಕಾಂಬಿನೇಷನ್ ಜ್ಯೋತಿಷ ಶಾಸ್ತ್ರ ಪ್ರಕಾರ ಇದೆ. ವೆನ್ ವಿ ಕನ್ಫರ್ಮ್ ವೆನ್ ವಿ ಮರ್ಜ್ ಇನ್ ಟು ದಿ ರತ್ನಶಾಸ್ತ್ರ ಪ್ರಕಾರ ನಾವು ಮರ್ಜ್ ಮಾಡಿದ್ವಿ ಅಂದರೆ ಅದು ಬಂದುಬಿಟ್ಟು ಜೆಮ್ ಸ್ಟೋನ್ ಶಾಸ್ತ್ರ ಬರುತ್ತೆ. ಅದು ಯಾವುದಂದರೆ ಜಮಾಲಜಿ ಅಂತ ಹೇಳ್ತೀವಿ. ಜಮಾಲಜಿನಲ್ಲಿ ನೋಡಿ, ಜೆಮ್ ಸ್ಟೋನ್ ರೀತಿಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಮತ್ತು ನಮ್ಮ ಹತ್ರ ಬೆನಿಫಿಟ್ಸ್ ಅಥವಾ ನಮಗೆ ಏನೊಂದು ಹೆಲ್ತ್ ಬೆನಿಫಿಟ್ಸ್ ಬೇಕು ಅಥವಾ ಏನೋ ಒಂದು ರೆಮಿಡಿ ಬೇಕಂದರೆ ಮಣಿ ಇದೆ, ಮಂತ್ರ ಇದೆ, ಔಷಧಿ ಇದೆ. ಈ 3 ಬಂದುಬಿಟ್ಟು ನಿಮಗೆ ಹತ್ರ ಏನೂ ಇಲ್ಲ ಸದ್ಯಕ್ಕೆ. ಮಣಿ ಬಂದುಬಿಟ್ಟು ಜೆಮ್ ಸ್ಟೋನ್ ಯೂಸ್ ಮಾಡ್ಬೋದು, ಮಂತ್ರ ಬಂದುಬಿಟ್ಟು ಪೂಜೆ ಮಾಡ್ಬೋದು, ಸ್ಪಿರಿಚುವಲ್ ಥಿಂಗ್ಸ್ ಹೋಗ್ಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ಯು, ವಾಟ್ ಎವರ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ. ಔಷಧಿ ಅಂದರೆ ಈ ಜನರೇಷನ್ ಡಾಕ್ಟರ್ಸ್ನಲ್ಲಿ ಹೋಗ್ತಾ ಇದೆ. ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ನನ್ನ ಪ್ರಕಾರ ಅಂದರೆ, ರತ್ನಶಾಸ್ತ್ರ ಪ್ರಕಾರ ಅಂದರೆ ಜೆಮ್ ಸ್ಟೋನ್ಸ್. ಜೆಮ್ ಸ್ಟೋನ್ ಇಸ್ ಅ ಗಿಫ್ಟ್ ಆಫ್ ನೇಚರ್. ನೀವು ಆರಾಮಾಗಿ ಜೆಮ್ ಸ್ಟೋನ್ ಅಂದರೆ ಕುಜಗ್ರಹಕ್ಕೆ ಜೆಮ್ ಸ್ಟೋನ್ ಇರೋದು ಹವಳ, ಗುರುಗ್ರಹಕ್ಕೆ ಜೆಮ್ ಸ್ಟೋನ್ ಇರೋದು ಕನಕ ಪುಷ್ಪರಾಗ. ಇದು ಬೆನಿಫಿಟ್ಸ್ ಏನಿದೆ ಜೆಮ್ ಸ್ಟೋನ್ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇದು ವೆನ್ ಯು ಕಾಂಜಾಯಿನ್ ಇಟ್ ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್. ಎಷ್ಟು ದಿನಗಳಲ್ಲಿ ನಾವು ಇದರ ರಿಸಲ್ಟ್ ಕಾಣಬಹುದು? ಎಷ್ಟೋ ಜನಗೆ ನಾವು ನೋಡಿದ್ವಿ 40 days 50 days 1 monthsನಲ್ಲಿ. ಸೊ ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಜಾತಕ ಪ್ರಕಾರ ಡಿಪೆಂಡ್ಸ್ ಆಗುತ್ತೆ. ಎಷ್ಟೋ ಜನ 45 ದಿನದಲ್ಲಿ ರಿಸಲ್ಟ್ ಸಿಕ್ಕಿದೆ, 60 ದಿನದಲ್ಲಿ ಸಿಗುತ್ತೆ. ಎಷ್ಟೋ ಜನಕ್ಕೆ ಬೇಗನೂ ಸೆಟ್ ಆಗಿಬಿಟ್ಟಿದೆ. ಅಂದರೆ ವರ್ಷಾನ್ಗಟ್ಲೆ ಕಾದು ಕುಳಿತಿದ್ದವರು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಬಂದು ಈ ಒಂದು 7 ರತ್ನಗಳನ್ನ ಕೊಂಡ್ಕೊಂಡೋದ್ರೆ ಅತಿ ಶೀಘ್ರದಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಅಂತ. ಹೌದು, ಏನಕ್ಕೆ ಅಂದರೆ ವಿ ಆರ್ ನಾಟ್ ಕ್ರಿಯೇಟಿಂಗ್ ಅ ಬಿಸ್ನೆಸ್. ಇದೊಂದು ಬಿಸ್ನೆಸ್ ಥರ ಅಲ್ಲ, ಅಥವಾ ಒಂದು ಬೂಸ್ಟ್ ಅಪ್ಕೊಳ್ಳೋದು, ಒಂದು ಸುಳ್ಳು ಹೇಳೋದು, ಇದು ಹಾಕ್ಕೊಳ್ಳಿ ಧರಿಸ್ಕೊಳ್ಳಿ ಇದು ಆಗಿಬಿಡುತ್ತೆ, ಮಿರಾಕಲ್ ಆಗಿಬಿಡುತ್ತೆ, ಆ ಥರ ಅಲ್ಲ. ಲೈಕ್ ಇಟ್ಸ್ ಹ್ಯಾಸ್ every product and everything has its own benefits. It might be spiritual benefits ಇಲ್ಲಿ, ಯಾವುದೊಂದು ಬೆನಿಫಿಟ್ಸ್ ಇಲ್ಲಿ ಏನು ಅವರ ಇರುತ್ತೆ ಒಂದು ಥಿಂಗ್ನಲ್ಲಿ. ಇಫ್ ಯು ಯೂಸ್ ಅ ಸ್ಮಾಲ್ ಪ್ರಾಡಕ್ಟ್ ಆಲ್ಸೋ ಒಂದು ಅವರ ಇರುತ್ತೆ. ಒಂದು ಯಾವುದೋ ಒಂದು ಫ್ರೂಟ್ ತೊಗೊಳ್ಳಿ, ಒಂದು ಫ್ರೂಟ್ನಲ್ಲಿ ಅದೊಂದು ಬೆನಿಫಿಟ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಅವನು ಸ್ಮೆಲ್ ಇದೆ. ಬಿಕಾಸ್ ಇದು ಭಗವಂತ ನಮಗೆ ಈಸಿಲಿ ಯಾವುದೋ ಒಂದು ಐಟಮ್ ಕ್ರಿಯೇಟ್ ಮಾಡಿಲ್ಲ. ಎಲ್ಲ ಒಂದು ಪ್ರಾಡಕ್ಟ್ಸ್ಗೆ ಒಂದು ನೇಚರ್ಗೆ ಒಂದು ರೀತಿ ಇದೆ, ಒಂದು ಪ್ರಾಪರ್ಟೀಸ್ ಇದೆ, ಒಂದು ಬೆನಿಫಿಟ್ಸ್ ಇದೆ. ಆದರೆ ಅದೇ ಥರ ಜೆಮ್ ಸ್ಟೋನ್ನಲ್ಲಿನೂ ಕೂಡ ಓನ್ಲಿ 9 ಪ್ರೀಶಿಯಸ್ ಓನ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರೀಶಿಯಸ್ ಇನ್ ದಿ ಹೋಲ್ ವರ್ಲ್ಡ್. ಮಿಲಿಯನ್ಸ್ ಆಫ್ ರುಪೀಸ್ನಲ್ಲಿ ಜೆಮ್ ಸ್ಟೋನ್ ಸೇಲ್ ಆಗ್ತಾ ಇದೆ. ಸೊ ಇದೇ ಥರ ಸೊ ಜೆಮ್ ಸ್ಟೋನಲ್ಲಿ ಬೆನಿಫಿಟ್ಸ್ ಇದೆ. ಲೈಕ್ ಸುಳ್ಳು ಹೇಳೋದು, ಇದು ಹಾಕ್ಕೊಳ್ಳಿ ಧರಿಸ್ಕೊಳ್ಳಿ ಆ ಥರ ಇಲ್ಲ. ಒಂದು ಬಿಲೀವ್ ಮಾಡಬೇಕು, ಯಾವುದೇ ಕಡೆ ಮಾಡಿದ್ರು ಕೂಡ ಬಿಲೀವ್ ಮಾಡಬೇಕು. ಸೊ ಬಿಲೀವಿಂದ ಏನಾಗುತ್ತೆ 110% ಯು ವಿಲ್ ಗೆಟ್ ದಿ ಬೆಸ್ಟ್ ಅಮಾಂಗ್ ದಿ ಬೆಸ್ಟ್ ರಿಸಲ್ಟ್. ಹಾಗೆ ನಾವು ತುಂಬ ಕಡೆ ಕೇಳಿರ್ತೀವಿ, ಈಗ ಲವರ್ಸ್ಗಳು ತುಂಬ ಜನ ಪ್ರೀತಿ ಮಾಡ್ತಿರ್ತಾರೆ, ಮನೇಲೂ ಕೂಡ ಒಪ್ಸಿರ್ತಾರೆ, ಮದುವೆ ಆಗಬೇಕು ಇನ್ನೇನು
ಇನ್ನೊಂದು 2-3 ತಿಂಗಳಿದೆ ಅಥವಾ 2-3 ವರ್ಷಗಳ ತನಕ ಗ್ಯಾಪ್ ಕೊಟ್ಕೊಂಡಿರೋ ನೋಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲ ತುಂಬ ಫೋಟೋಸ್ ಎಲ್ಲ ಹಾಕ್ತಿರ್ತಾರೆ. ಇನ್ನೇನು ಇವರೇ ಕಪಲ್ಸ್ ಅನ್ನೋ ರೀತಿನಲ್ಲಿರ್ತಾರೆ. ಆದರೆ ಇದಕ್ಕಿದಂತೆ ಬ್ರೇಕಪ್ ಆಗಿಬಿಡುತ್ತೆ. ಇನ್ನೇನು ಹತ್ತಿರ ಹೋಗಿ ಮದುವೆ ಆಗದೇ ಕ್ಯಾನ್ಸಲ್ ಆಗೋ ಎಷ್ಟೋ ಸಿಚುಯೇಷನ್ಸ್ ನೋಡಿರ್ತೀವಿ. ಸೊ ಅದಕ್ಕೂ ಏನಾದರೂ ದೋಷಗಳು ಕಾರಣ ಆಗುತ್ತಾ? ಸೊ ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಮದುವೆನಲ್ಲಿ ಅದೊಂದು ಇದಿಲ್ಲ, ಏನು ಯೋಗ ಇಲ್ಲ ಅಂತ ಹೇಳ್ತಾರೆ. ಅಥವಾ ಹುಡುಗಿಗೆ ಮಂಗಲ್ ದೋಷ ಇದೆ ಅಥವಾ ಹುಡುಗಿಗೆ ದೋಷ ಇದೆ ಬಿಕಾಸ್ ಆಫ್ ದಿ ಹಾರೋಸ್ಕೋಪ್ ಅಂತ ಇಬ್ಬರಲ್ಲಿ ಸೇಮ್ ಅಂತ ಇರಲ್ಲ, ಮ್ಯಾಚಿಂಗ್ ಆಗಲ್ಲ ಅಂತ ಹೇಳ್ತೀವಿ. ಮೇಜರ್ಲಿ ಎಷ್ಟೋ ಜನ ಮದುವೆ ಮಾಡೋಕ್ಕೆ ಮುಂಚೆ ಮ್ಯಾಚಿಂಗ್ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಮ್ಯಾಚಿಂಗ್ ಆಗಿಲ್ಲ ಅಂದ್ರೂ ಒಂದು ಕಾರಣನೂ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ, ಸೊ ಈ ಯಂಗ್ ಜನ್ರೇಷನ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ, ಈ ಪೇರೆಂಟ್ಸ್ಗೆ ನಾನು ಸ್ಪೆಷಲಿ ಹೇಳ್ತಾ ಇರೋದು, ನಿಮ್ಮ ಮಕ್ಕಳದು ಒಂದು ಬ್ರೈಟ್ ಫ್ಯೂಚರ್ ಆಗಬೇಕಂದ್ರೆ ಬೇಗ ಮದುವೆ ಮಾಡಿ. ಅಂದರೆ ಐ ಆಮ್ ನಾಟ್ ಟೆಲಿಂಗ್ ಬಿಲೋ 20-22, ಲೈಕ್ ಇಫ್ ಆ ಪರ್ಸನ್ ಇಸ್ ಸೆಟಲ್, ಇಫ್ ಹಿ ಇಸ್ ಸೆಟಲ್ in terms of financial ಇರಲಿ, ಮೆಂಟಲಿ ಇರಲಿ, ಫಿಸಿಕಲಿ ಇರಲಿ, ಆ್ಯಂಡ್ ಹಿ ಇಸ್ ವೆಲ್ ಸೆಟಲ್ ಆ್ಯಂಡ್ ಹಿ ಈಸ್ ಅರ್ನಿಂಗ್, ಹಿ ಕ್ಯಾನ್ ಮ್ಯಾನೇಜ್ ಹಿಸ್ ಲೈಫ್, ಗೋ ಅಹೆಡ್. ಏನಕ್ಕೆ ಇನ್ನೂ ದುಡ್ಡು ಮಾರಲಿ ಎಷ್ಟು ಮಾಡಿದ್ರು ನಾವು ಖಾಲಿ ಆತ್ನೇ ಹೋಗಬೇಕು. ಕೆಲವೊಮ್ಮೆ ಈ ದೃಷ್ಟಿ ದೋಷಗಳಿಂದ ಕೂಡ ಈ ರೀತಿ ಬ್ರೇಕಪ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೇನೆ, ನಿಜನಾ ಇದು? ಸೊ ದೃಷ್ಟಿ ದೋಷಗೂ ಆಗುತ್ತೆ, ಇಲ್ಲ ಅಂತ ಇಲ್ಲ. ಸೊ ದೃಷ್ಟಿಗೆ ಎಷ್ಟೋ ಜನ ಮಿಲಿಯನ್ಸ್ ಆಲ್ಸೋ ವೆಂಟ್ ಟು ವೆರಿ ಡೌನ್ ಬಿಕಾಸ್ ಆಫ್ ದಿ ದೃಷ್ಟಿ ದೋಷ, ಇಲ್ಲ ಅಂತ ಇಲ್ಲ. ಬಟ್ ಯು ಹ್ಯಾವ್ ಟು ಹ್ಯಾವ್ ಸ್ಟ್ರಾಂಗ್ ರಿಲೇಷನ್ಶಿಪ್, ಸ್ಟ್ರಾಂಗ್ ಬಾಂಡಿಂಗ್ ಆಸ್ ವೆಲ್ ಆಸ್ ಸ್ಟ್ರಾಂಗ್ ಟ್ರಸ್ಟ್ ಅಂತ ನಾನು ಇದನ್ನು ಹೇಳ್ತೀನಿ ಫಾರ್ ಅ ಟೀನ್ ಏಜಸ್ ಅಂತ. ಅಂದರೆ ಈಗ ಮದುವೆ ವಯಸ್ಕರಿಗೆ ಬಂದಿದ್ದಾರೆ, ಇನ್ನೇನು ಇನ್ನೊಂದು 2-3 ವರ್ಷದಲ್ಲಿ ಮದುವೆ ಮಾಡ್ತಾರೆ ಅಂದರೆ ಅದಕ್ಕೆ ಮುಂಚೆನೇ ತಂದು ಪೂಜೆ ಮಾಡ್ಕೊಂಡು ಹೋಗಬೇಕಾ, ಅಥವಾ ಮದುವೆ ಹುಡುಗಿ ನೋಡೋಕ್ಕೋ ಅಥವಾ ಹುಡುಗ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಈ ರತ್ನಗಳನ್ನು ಇಟ್ಕೊಳ್ಬೇಕಾಗುತ್ತೆ? ನೋಡಿ, ಯಾವಾಗ ಬೇಕಾದ್ರೆ ನೀವು ಇಡ್ಬೋದು. ನಾನೇನು ಸ್ಟಾರ್ಟಿಂಗ್ ಅಂತಂದರೆ ಬೆಸ್ಟ್ ರೆಮಿಡಿ ಅಂದರೆ ಯು ಕ್ಯಾನ್ ಗೋ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇದೇನಂದರೆ ಇದು ಲೈಫ್ ಲಾಂಗ್ ನೀವು ಇಡಬೇಕು. ಇದೇನು 1 ವರ್ಷ 2 ವರ್ಷ ಪವರ್ ಹೋಗ್ಬಿಡುತ್ತೆ, ಎನರ್ಜೀಸ್ ಹೋಗುತ್ತೆ, ಆ ಥರ ನಾನು ಯಾವತ್ತೂ ಕೊಡಲ್ಲ ನಮ್ಮ ಕಸ್ಟಮರ್ಸ್ಗೆ. ಎಷ್ಟೋ ಗುರುಜಿ ಏನು ಮಾಡ್ತಾ ಇದ್ದಾರೆ, ಅಥವಾ ಎಷ್ಟೋ ಜೆಮ್ ಸ್ಟೋನ್ ಕನ್ಸಲ್ಟೆಂಟ್ ಅಥವಾ ಜ್ಯುವೆಲರಿ ಸ್ಟೋರ್ ಏನು ಮಾಡ್ತಾರೆ, ಇದು ಜೆಮ್ ಸ್ಟೋನ್ ನೀವು ಬರೀ 2 ವರ್ಷ ವೇರ್ ಮಾಡೋದು, ಆ ಪವರೇ ಇರಲ್ಲ. ಹೆಂಗೆ ಪವರ್ ಇರಲ್ಲ? ಹೌ? ಕಾಸ್ ಜೆಮ್ ಸ್ಟೋನ್ ವರ್ಕ್ ಥ್ರೂಔಟ್ ಯುವರ್ ಲೈಫ್. ಅಲ್ಲಿಲ್ಲ ಅಂದರೆ ನೀವು ಅವರು ದಶಾಭುಕ್ತಿ ಪ್ರಕಾರ ಕೊಟ್ಟಿದ್ದಾರೆ ಅಂದರೆ ಇಷ್ಟು ವರ್ಷ ದಶ ಇದೆ, ಇಷ್ಟು ವರ್ಷ ವೇರ್ ಮಾಡಿ ಅಂದರೆ ಅಷ್ಟು ವರ್ಷ ನೀವು ಅವ್ರು ವೇರ್ ಮಾಡಬೇಕು. ಜೆಮ್ ಸ್ಟೋನ್ ವೇರ್ ಮಾಡಬೇಕಂದ್ರೆ ಲೈಫ್ ಲಾಂಗ್ ನಿಮ್ಮ ಜಾತಕ ಪ್ರಕಾರ ನೀವು ವೇರ್ ಮಾಡ್ಬೋದು, ಲೈಫ್ ಲಾಂಗ್ ನಿಮಗೆ ರಿಸಲ್ಟ್ ಸಿಗ್ತಾನೆ ಇರುತ್ತೆ. ಸೊ ಶುದ್ಧಿ ಮಾಡಿ ನೀವು ಎನರ್ಜೈಸ್ ಮಾಡಿ ಯೂಸ್ ಮಾಡ್ಬೋದು. ನಿಮ್ಮ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳಿದ್ರೆ ಅಂದರೆ, ಸೊ ಮದುವೆ ಮಾಡೋಕ್ಕೆ ಮುಂಚೆ ನಾವು ಇಡಬೇಕು ಅಥವಾ ಮದುವೆ ನೋಡ್ತಾ ಇದ್ದೀವಿ ಅವಾಗ ಇರಬೇಕು ಅಥವಾ ಡಿಲೇ ಮ್ಯಾರೇಜ್ ಆಗ್ತಾಯಿದೆ, ಈ 3 ಕಾರಣಕ್ಕೂ ಕೂಡ ಈ ಜೆಮ್ ಸ್ಟೋನ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅದಂತ ನನಗೆ ಹೇಳ್ತೀನಿ. ಯಾವ ಸಮಯದಲ್ಲಿ ಈ 7 ರತ್ನಗಳನ್ನು ಪೂಜೆ ಮಾಡಬೇಕು? ಸೊ ಇದೊಂದು ರೀತಿ ಇದೆ, ದಿರ್ ಈಸ್ ಅ ಸ್ಮಾಲ್ ಪ್ರೊಸೀಜರ್ ಇದೆ. ನಮ್ಮ ಆಫೀಸ್ನಲ್ಲಿ ಒಂದು ಸತಿ ಬನ್ನಿ, ಯಾವ ರೀತಿಯಲ್ಲಿ ನೀವು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅಥವಾ ಯಾವ ರೀತಿ ನೀವು ಜೆಮ್ಸ್ಟೋನ್ ಪರ್ಚೇಸ್ ಮಾಡಬೇಕು, ಅದೊಂದು ಕನ್ಕ್ಲೂಷನ್ಸ್ ಇರುತ್ತೆ. ಎಲ್ಲಿ ಪರ್ಚೇಸ್ ಮಾಡಬೇಕು ಅಥವಾ ಯಾವ ಥರ ಪರ್ಚೇಸ್ ಮಾಡಬೇಕಂದ್ರೆ ಇದೆಲ್ಲ ಸಮಸ್ಯೆಗೆ ಒಂದೇ ಒಂದು ಪರಿಹಾರ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಬನ್ನಿ, ಒಂದು ಸತಿ ವಿಸಿಟ್ ಮಾಡಿ ಆ್ಯಂಡ್ ನಿಮ್ಮ ಎಲ್ಲ ಸಮಸ್ಯೆಗೆ ಒಂದು ಪರಿಹಾರ ತಗೊಳ್ಳಿ. ಸೊ 100% ರಿಸಲ್ಟ್ ಅಂತ ಹೇಳ್ತಿದ್ರ? ಸೊ ನೋಡಿ, ಎಷ್ಟೋ ಇವತ್ತವರೆಗೂ ಒಂದು ಕಸ್ಟಮರು ಬಂದಿಲ್ಲ ಸರ್ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ, ಒಂದು ಕಸ್ಟಮರ್ನು ಬಂದಿಲ್ಲ. ದಟ್ ಕರೇಜ್ ಆ್ಯಂಡ್ ಕಾನ್ಫಿಡೆಂಟ್ ಇಂದ ನಾವು ಮುಂದೆ ಹೋಗ್ತಾ ಇದ್ವಿ. ಏನಕ್ಕಂದರೆ ಸ್ಪಿರಿಚುವಲ್, ವಿ ಆರ್ ನಾಟ್ ಸೆಲ್ಲಿಂಗ್ ಪ್ಲಾಸ್ಟಿಕ್ ಜೆಮ್ ಸ್ಟೋನ್, ರಿಸಲ್ಟ್ ಸಿಗಲಿಲ್ಲ ಅಂದರೆ ವಿ ಆರ್ ಸೆಲ್ಲಿಂಗ್ ದಿ ರೈಟ್ ಜೆಮ್ ಸ್ಟೋನ್. ಅಂದರೆ ಜೆಮ್ ಸ್ಟೋನ್ ಬೆನಿಫಿಟ್ಸ್ ಇದೆ. ನೀವು ಬೇಕಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಈ ಜನ್ರೇಷನಲ್ಲಿ AI ಟೂಲ್ಸ್ ಆರ್ ವೆರಿ ಹೈ ಬೂಮಿಂಗ್. ನಮಗೆ ದೇರ್ ಇಸ್ ನೋ ಟ್ರಸ್ಟ್, ಯು ಕ್ಯಾನ್ ಗೋ ಟು ದಿ ಗೂಗಲ್ನಲ್ಲಿ ಇಲ್ಲ ಅಂದರೆ ಬುಕ್ಸ್ನಲ್ಲಿ ಇದೆ. ದೇರ್ ಇಸ್ ಯಾವುದೋ ಒಂದು ಕಡೆ ನಾಲೆಜ್ ಇರುತ್ತೆ. ಯು ಜಸ್ಟ್ ರಿಸರ್ಚ್ ಇಸ್, ಹ್ಯೂಮನ್ ಶುಡ್ ಬಿ ರಿಸರ್ಚ್. ಬ್ಲೈಂಡ್ಲಿ ಹೋಗ್ಬಿಟ್ಟು ತೊಗೊಳ್ಳೋದಲ್ಲ. ಇಫ್ ಯು ಆರ್ ಟೇಕಿಂಗ್ ಅ ಪ್ರಾಡಕ್ಟ್ ಆಲ್ಸೋ, ಇಫ್ ಯು ಆರ್ ಟೇಕಿಂಗ್ ಫೋನ್ ಆಲ್ಸೋ, ಯು ನೀಡ್ ಟು ಸಿ ದಟ್ ಪ್ರಾಪರ್ಟೀಸ್. ಕ್ಯಾಮ್ರಾ ಪ್ರಾಪರ್ಟೀಸ್ ಇಲ್ಲಿ, ಬ್ಯಾಟ್ರಿ ಪ್ರಾಪರ್ಟೀಸ್ ಇಲ್ಲಿ, ಮೇಕಿಂಗ್ ಪ್ರಾಪರ್ಟೀಸ್ ಇಲ್ಲಿ, ಸ್ಟೈಲ್ ಇಲ್ಲಿ, ಯು ನೀಡ್ ಟು ಸಿ ದಿ ಪ್ರಾಪರ್ಟೀಸ್. ಆವಾಗಲೇ ನೀವು ಸೆಲೆಕ್ಟ್ ಮಾಡೋದಲ್ಲ. ಅದೇ ರೀತಿಯಲ್ಲಿ ಜೆಮ್ ಸ್ಟೋನು ಕೂಡ, ಜೆಮ್ ಸ್ಟೋನ್ ಪರ್ಚೇಸ್ ಮಾಡೋಕ್ಕೆ ಮುಂಚೆ ಒಂದ್ಸತಿ ಪ್ರಾಪರ್ಟೀಸ್ ನೋಡ್ಕೊಂಡು, ಬೆನಿಫಿಟ್ಸ್ ನೋಡಿ, ಇದು ಯೂಸ್ 100% ಆಗುತ್ತೆ ಆಗಲ್ಲ, ಏನಾದರೂ ಸುಳ್ಳು ಹೇಳ್ತಾ ಇದ್ದಾರೆ, ಬಿಸ್ನೆಸ್ ಪ್ರಕಾರ ಮಾಡ್ತಾ ಇದ್ದಾರೆ, ಎಲ್ಲ ನೀವು ರಿಸರ್ಚ್ ಮಾಡಿ ಆವಾಗಲೇ ಯು ವಿಲ್ ಕಮ್ ಟು ದಿ ಕನ್ಕ್ಲೂಷನ್ಸ್, ಎಸ್ ಜೆಮ್ ಸ್ಟೋನ್ ವರ್ಕ್ಸ್ ಇನ್ ಅ ರೈಟ್ ವೇ. ಸೊ ಯು ಶುಡ್ ನಾಟ್ ಬಿಲೀವ್ ಇನ್ ದೆಮ್. ಸೊ ಸ್ಪಿರಿಚುವಲ್ ಬಿಲೀವ್ ಇರಬೇಕು. ಸೊ ಯು ಶುಡ್ ನಾಟ್ ಸೇ ಆದ ತಕ್ಷಣ ಕ್ರೋರ್ಪತಿ ಆಗ್ತೀವಿ ಅಂದರೆ ನಾನು ವೇರ್ ಮಾಡ್ತೇವೆ, ಐ ಆಮ್ ನಾಟ್ ಅ ಮಲ್ಟಿ-ಮಿಲಿಯನರ್. ಇಟ್ ವಿಲ್ ಗಿವ್ ಯು ಅದೊಂದು ದೋಷ ನಿಮ್ಮ ಜಾತಕನಲ್ಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಅದನ್ನು ಇಟ್ ವಿಲ್ ಹೆಲ್ಪ್ ಯು. ಒಂದು ದಾರಿ ತೋರಿಸುತ್ತೆ ನಿಮಗೆ. ವೇರ್ ಮಾಡಿದ ತಕ್ಷಣ ನೀವು ವಿಲ್ ಬಿಕಮ್ ಅ ಮಲ್ಟಿ-ಮಿಲಿಯನರ್. ಇದು ಒಂದು ಎಷ್ಟೋ ನಾನು ಎಪಿಸೋಡ್ಸ್ ನೋಡಿದ್ದೀನಿ. ಸೊ ನಿಮ್ಮ ಲೈಫ್ನಲ್ಲಿ ತುಂಬ ಕ್ರೋರ್ಪತಿ ಆಗಬೇಕಂದ್ರೆ ಒಂದೇ ಒಂದು ಜನ್ಸ್ ಒಂದು ಧಾರಣ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಮಲ್ಟಿ-ಮಿಲಿಯನರ್ ಇನ್ ಫ್ಯೂ ಡೇಸ್. ಅಲ್ಲ, ಅದೆಲ್ಲ ಫೇಕ್.
they are just selling the plastics, and they are just giving a wrong guidelines, wrong commitment. If you want to get a best result, take a natural gemstone. If you want to get a health benefit, take a natural gemstone. Health benefits nu kuda gemstone work agutte. Slowly, not immediately, but definitely you will get the best result anta nange ಹೇಳ್ತೀನಿ. ಸೊ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ ಅಲ್ವಾ? ನಿಮ್ಮ ಜೀವನದಲ್ಲೂ ಸಹ ಮದುವೆ ವಿಳಂಬ ಆಗ್ತಾ ಇದೆ ಅಥವಾ ಮದುವೆ ಮುರಿದು ಬೀಳ್ತಾ ಇದೆ, ಹುಡುಗ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ತುಂಬಾ ಟೈಮ್ ಆಗ್ತಾ ಇದೆ, ಎಲ್ಲ ದೇವಸ್ಥಾನ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ದಾಯಿತು, ಆದರೂ ಕೂಡ ಮದುವೆ ಮಾತ್ರ ಸೆಟ್ ಆಗ್ತಿಲ್ಲ ಅಂದ್ರ ಈಗಾಗಲೇ ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ 7 ಜೆಮ್ ಸ್ಟೋನ್ಗಳನ್ನು ನಿಮ್ಮ ಮನೆಯಲ್ಲೇ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡೋದ್ರಿಂದ ಅತಿ ಶೀಘ್ರದಲ್ಲೇ, ಅಂದರೆ ಬಹುಶಃ 45 ದಿನಗಳಲ್ಲೇ ನಿಮಗೆ ಮದುವೆ ಫಿಕ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾಕೂಬ್ ಅಬೀದಿಯವರು ಮಾತನಾಡಿದ್ದಾರೆ. ಮತ್ಯಾಗ್ತಡ, ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಂನಲ್ಲಿದೆ. ಈ ಸ್ಟೋರ್ಗೆ ನೇರವಾಗಿ ಭೇಟಿ ಮಾಡಿ ಅಥವಾ ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಕಾಣ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.